ಪತ್ರಿಕೋದ್ಯಮ ಈಗ ಮಾಧ್ಯಮ ರಂಗ. ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ 4ನೆಯ ಆಯಾಮ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಬಳಿಕ ಮಾಧ್ಯಮ ರಂಗ. ಈಗ ಮಾಹಿತಿ ತಂತ್ರಜ್ಞಾನದ ಯುಗ. ಕಳೆದ 2 ದಶಕಗಳಲ್ಲಿ ಮಾಹಿತಿ ತಂತ್ರಜ್ಞಾನ ವಸ್ತುಶಃ ಸ್ಫೋಟಗೊಂಡಿದೆ ಮತ್ತು ಪ್ರತಿದಿನ ಎಂಬಂತೆ ಹೊಸ ಹೊಸ ಆವಿಷ್ಕಾರಗಳಿಗೆ ತೊಡಗಿಸಿಕೊಳ್ಳುತ್ತಿದೆ. ಈ ಮಾಹಿತಿ ತಂತ್ರಜ್ಞಾನದ ಎಲ್ಲ ಆವಿಷ್ಕಾರಗಳ ಬಳಕೆಯ ಮೂಲಕ ಪತ್ರಿಕಾ ರಂಗ ಸಹಜವಾಗಿಯೇ ಮಾಧ್ಯಮ ರಂಗವಾಗಿ ಬದಲಾಗಿದೆ. ಮಾಹಿತಿ ತಂತ್ರಜ್ಞಾನದ ಮೂಲಕ ಸಂಪೂರ್ಣ ಜಗತ್ತು ಈಗ ಒಂದು ಭೌಗೋಳಿಕ ಗ್ರಾಮವಾಗಿ ಪರಿವರ್ತನೆಯಾಗಿದೆ. ಇದು ಸಾರ್ವತ್ರಿಕವಾದಂತಹ ಉಲ್ಲೇಖ. ಆದ್ದರಿಂದ ನಾವೀಗ ಜೀವಿಸುತ್ತಿರುವುದು ಜಾಗತಿಕ ಗ್ರಾಮದಲ್ಲಿ. ಸಹಜವಾಗಿಯೇ ಮಾಧ್ಯಮ ರಂಗ ಕೂಡ ಈಗ ಮಾಧ್ಯಮ ಜಗತ್ತು ಎಂಬ ಅಭಿಧಾನಕ್ಕೆ ಪಾತ್ರವಾಗಿದೆ. ನಾವೀಗ ವಾಸಿಸುತ್ತಿರುವುದು ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ. ಜೀವನದ ಎಲ್ಲ ರಂಗಗಳಲ್ಲಿಯೂ ಈಗ ಔನ್ನತ್ಯಕ್ಕಾಗಿ ಸ್ಪರ್ಧೆ. ಸಾಮಾನ್ಯ ಸ್ತರ, ಮಧ್ಯಮ ಸ್ತರ ಇತ್ಯಾದಿಗಳೆಲ್ಲ ಈಗ ಉನ್ನತ ಸ್ತರಕ್ಕೆ ಹಂಬಲಿಸುವಂತಾಗಿದೆ. ಈ ಹಂಬಲ ಈಡೇರುವ ಹಾದಿಯಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುವುದು ಅನಿವಾರ್ಯ. ಆದ್ದರಿಂದ ಬದಲಾದ ಆಧುನಿಕ ಸನ್ನಿವೇಶಗಳಲ್ಲಿ ಮಾಧ್ಯಮ ಜಗತ್ತು ಕೂಡ ಪ್ರಬಲವಾದ ಸನ್ನಿವೇಶಗಳನ್ನು ಎದುರಿಸುವುದು ಅನಿವಾರ್ಯವಾಗಿದೆ. 16ನೆಯ ಶತಮಾನದಲ್ಲಿ, ಅಂದರೆ ಕ್ರಿಸ್ತಶಕ 1605ರಲ್ಲಿ ಜರ್ಮನಿಯಲ್ಲಿ ಮೊದಲ ಪತ್ರಿಕೆಯ ಆವಿಷ್ಕಾರವಾಯಿತು. ಮುಂದೆ ಆಮ್ಸ್ಟರ್ಡ್ಯಾಂ ಪತ್ರಿಕೆಗಳ ರಾಜಧಾನಿ ಅನಿಸಿತು. 1620ರಲ್ಲಿ ಪ್ರಥಮ ಆಂಗ್ಲ ಪತ್ರಿಕೆ ಮುದ್ರಣವಾಯಿತು. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಪತ್ರಿಕೆಗಳ ಪ್ರಕಟಣೆ ಆರಂಭವಾಯಿತು. ಭಾರತದಲ್ಲಿ ಕೋಲ್ಕತ್ತಾದಲ್ಲಿ, ಅಂದರೆ ಆಗಿನ ಕಲ್ಕತ್ತಾದಲ್ಲಿ ಆಂಗ್ಲ ಭಾಷೆಯಲ್ಲಿ ಬೆಂಗಾಲ್ ಗೆಜೆಟಿಯರ್ ಪತ್ರಿಕೆ ಆರಂಭವಾಯಿತು. ಕನ್ನಡದ ಮೊದಲ ಪತ್ರಿಕೆ ಪ್ರಕಟವಾದದ್ದು ಮಂಗಳೂರಿನಲ್ಲಿ. ಪತ್ರಿಕೆಯ ಹೆಸರು ಮಂಗಳೂರ ಸಮಾಚಾರ. 1843ರ ಜುಲೈ 1ರಂದು ಪ್ರಕಟವಾದ ಈ ಪತ್ರಿಕೆಯ ಸಂಪಾದಕರು ಜರ್ಮನಿ ಮಿಷನರಿಯಾಗಿದ್ದ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್. ಮೂಲತಃ ಜರ್ಮನಿಯ ಬಾಸೆಲ್ ಪಟ್ಟಣದವರಾಗಿದ್ದು ಮಂಗಳೂರಿನ ಬಲ್ಮಠದಲ್ಲಿ ನೆಲೆಯಾಗಿದ್ದ ಬಾಸೆಲ್ ಮಿಷನ್ನವರು ಈ ಪತ್ರಿಕೆಯ ಪ್ರಕಾಶಕರು ಮತ್ತು ಮುದ್ರಕರು. ಕಲ್ಲಚ್ಚು ತಂತ್ರಜ್ಞಾನದ ಮೂಲಕ ಈ ಪತ್ರಿಕೆಯನ್ನು ಮುದ್ರಣ ಮಾಡಲಾಗಿತ್ತು. ಆದ್ದರಿಂದ ಜುಲೈ 1 ಪ್ರತಿ ವರ್ಷ ಕನ್ನಡದ ಪತ್ರಿಕಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಕಳೆದ ಶತಮಾನದಲ್ಲಿ ಬಾನುಲಿ ಮತ್ತು ಟೆಲಿವಿಷನ್ ಎಂಬ 2 ಅದ್ಭುತ ಸಮೂಹ ಮಾಧ್ಯಮಗಳ ಆವಿಷ್ಕಾರವಾಯಿತು. ಮಾಧ್ಯಮ ರಂಗಕ್ಕೆ ಈ ಮೂಲಕ ಕ್ರಾಂತಿಕಾರಕ ಬದಲಾವಣೆ ಉಂಟಾಯಿತು. ಅಂತರ್ಜಾಲ ಮಾಧ್ಯಮವು ಜನಸಾಮಾನ್ಯರಿಗೂ ದೊರೆಯುವಂತಾಯಿತು. ಈ ಮೂಲಕ ವೆಬ್, ಪೋರ್ಟಲ್, ಸುದ್ದಿ ಮಾಧ್ಯಮಗಳ ಉಗಮವಾಯಿತು. 21ನೆಯ ಶತಮಾನಕ್ಕೆ ಜಗತ್ತು ಪ್ರವೇಶಿಸುವಾಗ ಜಗತ್ತಿನ ಸಮಗ್ರ ಮುಖ್ಯ ಘಟನಾವಳಿ ಮಾನವನ ಬೆರಳ ತುದಿಯಲ್ಲಿ ನೋಡಲು, ಕೇಳಲು, ಓದಲು ಲಭ್ಯ ಎಂಬಂತಹ ವಾತಾವರಣ ಸೃಷ್ಟಿಯಾಯಿತು. ಕೇವಲ ಸುದ್ದಿ ಮಾತ್ರವಲ್ಲ, ಸುದ್ದಿಯ ಹಿಂದಿನ ಮಾಹಿತಿಯನ್ನು ಕೂಡ ಜನತೆ ಪಡೆಯುವಂತಾಯಿತು. ಮಾಧ್ಯಮ ಪ್ರಬಲ ಶಕ್ತಿಯಾಗಿ ರೂಪುಗೊಂಡಿತು. ಪತ್ರಿಕೆ, ಟೆಲಿವಿಷನ್, ಬಾನುಲಿ, ಡಿಜಿಟಲ್ ಮಾಧ್ಯಮ, ವೆಬ್ಸೈಟ್, ಆನ್ಲೈನ್ ಆವೃತ್ತಿಗಳು, ಫೇಸ್ಬುಕ್, ವಾಟ್ಸ್ಆ್ಯಪ್, ಹೀಗೆ ವಿಶೇಷವೆಂದರೆ ಸಂಚಾರಿ ದೂರವಾಣಿಗಳು ಅಂದರೆ ಸೆಲ್ ಫೋನ್ಗಳು ಕೂಡ ಈ ಮಾಧ್ಯಮದ ವಾಹಕಗಳಾಗಿ ಪರಿವರ್ತನೆಯಾಗಿವೆ. ಭಾರತೀಯ ಮಾಧ್ಯಮ ಈಗ ಗಾತ್ರದಲ್ಲಿ, ಪ್ರಭಾವದಲ್ಲಿ, ಆದಾಯ ಗಳಿಕೆಯಲ್ಲಿ ಭಾರಿ ಪ್ರಮಾಣದ ವಿಸ್ತಾರವನ್ನು ಕಂಡಿದೆ. ಆಂಗ್ಲ, ಹಿಂದಿ ಮತ್ತು ಎಲ್ಲ ಪ್ರಾದೇಶಿಕ ಭಾಷೆಗಳ ಅಗ್ರಮಾನ್ಯ ಪತ್ರಿಕೆಗಳು ತಲಾ ಹಲವು ಲಕ್ಷಗಳ ಪ್ರಸಾರವನ್ನು ಹೊಂದಿದೆ. ಸ್ಯಾಟಲೈಟ್ ಟೆಲಿವಿಷನ್ಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಖಾಸಗಿ ವಾಹಿನಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಅನ್ನುವುದು ಗಮನಾರ್ಹ. ಮನರಂಜನೆಯ ಜೊತೆಯಲ್ಲಿ ಸುದ್ದಿ ಪ್ರಸಾರಕ್ಕೂ ಹೆಚ್ಚು ಆದ್ಯತೆ ಬಹುತೇಕ ವಾಹಿನಿಗಳಲ್ಲಿವೆ. ಸರಕಾರಿ ಸ್ವಾಮ್ಯದ ದೂರದರ್ಶನ ಅತಿ ದೊಡ್ಡ ವೀಕ್ಷಕರನ್ನು ರಾಷ್ಟ್ರಮಟ್ಟದಲ್ಲಿ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಹೊಂದಿದೆ ಎಂಬುದು ಇಲ್ಲಿ ಉಲ್ಲೇಖನೀಯ. ಆಕಾಶವಾಣಿ ಎಂದಿನಂತೆ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ ಮತ್ತು ವಿಶ್ವಾಸಾರ್ಹ ಪರಂಪರೆಗೆ ಪಾತ್ರವಾಗಿದೆ. ಈಗ ಎಫ್ಎಂ ತಂತ್ರಜ್ಞಾನ ಸಿದ್ಧಿಸಿದ ಬಳಿಕ ಖಾಸಗಿ ಎಫ್ಎಂ ವಾಹಿನಿಗಳ ಸಂಖ್ಯೆಯ ಹೆಚ್ಚಳ ಇಲ್ಲಿ ಉಲ್ಲೇಖನೀಯ. ಬಹುತೇಕ ಎಲ್ಲಾ ಪ್ರಮುಖ ಪತ್ರಿಕೆಗಳು ಈಗ ತಮ್ಮ ಆನ್ಲೈನ್ ಎಂಬ ಅಂತರ್ಜಾಲ ಪತ್ರಿಕೆಗಳನ್ನು ಹೊಂದಿವೆ. ಪ್ರತ್ಯೇಕವಾದ ಅಂತರ್ಜಾಲ ಪತ್ರಿಕೆ, ಸುದ್ದಿ ವಾಹಿನಿಗಳು ಕೂಡ ಓದುಗರನ್ನು, ನೋಡುಗರನ್ನು, ಕೇಳುಗರನ್ನು ತಲುಪುತ್ತಿದೆ. ಇಂಟರ್ನೆಟ್ ಆವೃತ್ತಿಗಳೆಂಬ ಹೆಸರಿನಲ್ಲಿ ಕನಿಷ್ಠ ದಿನಕ್ಕೊಂದು ಸೇರ್ಪಡೆಯಾಗುತ್ತಲೇ ಇರುತ್ತದೆ. ಇದು ಭಾರತೀಯ ಮಾಧ್ಯಮ ರಂಗದಲ್ಲಿ ಸದ್ಯಕ್ಕೆ ಕಂಡುಬರುತ್ತಿರುವ ಸನ್ನಿವೇಶ. ವಾಸ್ತವಿಕವಾಗಿ ಇದು ಮಾಧ್ಯಮ ಸ್ಫೋಟ. ಮಾಧ್ಯಮ ಜಗತ್ತು ಈ ಎಲ್ಲ ಕಾರಣಗಳಿಂದ ಸಹಜವಾಗಿಯೇ ಸವಾಲುಗಳನ್ನು ಎದುರಿಸುವುದು ಅನಿವಾರ್ಯವಾಗಿದೆ. 4ನೆಯ ಆಯಾಮವೆನಿಸಿರುವ ಮಾಧ್ಯಮ ಶಕ್ತಿಯು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಪ್ರಜೆಗಳ ಧ್ವನಿಯಾಗಬೇಕು. ಪ್ರಜೆಗಳಿಗೆ ಸಾಮಾಜಿಕ ಮತ್ತು ಸಮಷ್ಟಿಯ ಹಿತಾಸಕ್ತಿಯ ಸುದ್ದಿ ಮಾಹಿತಿಗಳನ್ನು ನಿರಂತರವಾಗಿ ಒದಗಿಸುತ್ತಿರಬೇಕು. ರಾಷ್ಟ್ರೀಯ ಕಾರ್ಯಸೂಚಿಯನ್ನು ರೂಪಿಸುವಲ್ಲಿ ಪ್ರಜೆಗಳ ಅಭಿಪ್ರಾಯವನ್ನು ಆಳುವ ಅಥವಾ
ಆಡಳಿತ ವ್ಯವಸ್ಥೆಗೆ ಒದಗಿಸಬೇಕು. ಸಾಕ್ಷರತೆಯ ಏರಿಕೆ, ಹೊಸ ತಾಂತ್ರಿಕತೆಯ ಬಳಕೆಯಿಂದ ಸುದ್ದಿ ಅಥವಾ ಮಾಹಿತಿ ಈಗ ಹೆಚ್ಚು ಹೆಚ್ಚು ಜನರನ್ನು ತಲುಪುತ್ತಿದೆ. ಈಗಿನ ಜನಾಂಗ ನಿರ್ವಹಣೆ, ಮಾಹಿತಿ ಒದಗಣೆ, ಸುದ್ದಿಯ ಪ್ರಸಾರ, ಸುದ್ದಿಯ ಒದಗಣೆ ಎಲ್ಲವೂ ಜನಮಾನಸಕ್ಕೆ ತಕ್ಷಣ ಎಂಬ ನೆಲೆಯಲ್ಲಿ ಲಭಿಸುವಂತಾಗಿದೆ. ಹೀಗೆ ದಿನದಿಂದ ದಿನಕ್ಕೆ ಮಾಧ್ಯಮ ಜಗತ್ತು ಪ್ರಬಲ ಶಕ್ತಿಯಾಗುತ್ತಿದೆ. ಆದರೆ ಪ್ರಬಲ ಶಕ್ತಿಯಾಗುತ್ತಿದ್ದಂತೆಯೇ ಮಾಧ್ಯಮದ ಹೊಣೆಗಾರಿಕೆ ಕೂಡ ಹೆಚ್ಚುತ್ತಿದೆ. ಸುಮಾರು 20 ವರ್ಷಗಳ ಹಿಂದೆ ಆ ದಿನದ ಸನ್ನಿವೇಶಗಳನ್ನು ದಾಖಲಿಸಬೇಕಾಗಿತ್ತು. ಆದರೆ ಈಗ ತಂತ್ರಜ್ಞಾನದ ಪ್ರಭಾವದಿಂದ ಆ ಕ್ಷಣದ ಆಗುಹೋಗುಗಳನ್ನು ದಾಖಲಿಸುವಂತಹ ಪ್ರಮೇಯ ಬಂದೊದಗಿದೆ. ಮಾಧ್ಯಮವೀಗ ಸುದ್ದಿ ಮಾಹಿತಿಗಳ ದಾಖಲೀಕರಣ, ಪ್ರಸಾರ ನಡೆಸುವಾಗ ಸಾಂಪ್ರದಾಯಿಕ, ಅಸಾಂಪ್ರದಾಯಿಕ, ಪ್ರಾಯೋಗಿಕ ಸಂಗತಿಗಳ ಬಗ್ಗೆ ಗಮನ ಇರಿಸಬೇಕು. ಇದು ಸಾಂಪ್ರದಾಯಿಕ ಮುದ್ರಣ, ವಾಕ್ ಶ್ರವಣ, ಡಿಜಿಟಲ್ ಸಂಯೋಜನೆ ವಾಹಕಗಳ ಮೂಲಕ ಬಳಕೆಯಾಗುತ್ತದೆ. ಸುದ್ದಿ ಮಾಧ್ಯಮ, ಮನರಂಜನೆ, ತಂತ್ರಜ್ಞಾನದ ಸಂವಹನವು ಈಗ ಪತ್ರಿಕೋದ್ಯಮ, ಸಾರ್ವಜನಿಕ ಸಂಪರ್ಕ, ಜಾಹೀರಾತು ಮಾರುಕಟ್ಟೆ, ಮನರಂಜನೆಯ ನಡುವಿನ ವ್ಯತ್ಯಾಸವನ್ನು ಇನ್ನಿಲ್ಲದಂತೆ ಮಾಡುತ್ತಿದೆ. ತಲಾ ಬಂಡವಾಳ ಆದಾಯ, ವೆಚ್ಚ ಮಾಡುವ ಸಾಮರ್ಥ್ಯಕ್ಕೆ ಮಿತಿ ಇಲ್ಲದಿರುವುದು, ಭಾರತದ ಮಾರುಕಟ್ಟೆಯ ಬಗೆಗಿನ ಆಕರ್ಷಣೆ, ಮಾಧ್ಯಮ ಕ್ಷೇತ್ರಕ್ಕೆ ನೇರ ವಿದೇಶಿ ಬಂಡವಾಳದ ಸಾಧ್ಯತೆಗಳು ಭಾರತೀಯ ಮಾಧ್ಯಮ ಶಕ್ತಿಯ ಮೇಲೆ ವಿವಿಧ ಪರಿಣಾಮಗಳನ್ನು ಉಂಟುಮಾಡುತ್ತಿದೆ. ಈ ಪರಿಣಾಮವನ್ನು ಸ್ಥೂಲವಾಗಿ ವಿಶ್ಲೇಷಿಸುವುದಾದರೆ, ಮಾಧ್ಯಮವು ಮಾರುಕಟ್ಟೆ, ಜಾಹೀರಾತಿನ ಪ್ರಮುಖ ವಾಹಕವಾಗುತ್ತಾ ವ್ಯವಹಾರ, ಸಂಘಟನೆ, ರಾಜಕೀಯ ಶಕ್ತಿಯ ಸೂಕ್ಷ್ಮ ಅಧಿಕಾರ ಕೇಂದ್ರವಾಗಿಯೂ ಪರಿವರ್ತನೆಯಾಗುತ್ತಿದೆ. ಜಾಗತೀಕರಣದ ದೆಸೆಯಿಂದ ಖಾಸಗಿ ವ್ಯಕ್ತಿಗಳು ಸರಕುಗಳ ಚಲಾವಣೆ, ಬಂಡವಾಳ ಸೇವೆ ತಂತ್ರಗಳಿಂದಾಗಿ ಸಬಲೀಕರಣಗೊಳ್ಳುತ್ತಿದ್ದಾರೆ. ಆರ್ಥಿಕ ಉದಾರೀಕರಣ, ಡಿಜಿಟಲ್ ತಂತ್ರಜ್ಞಾನದ ಪ್ರಸರಣ ಈ ಮಂದಿಗೆ ಮತ್ತಷ್ಟು ಅನುಕೂಲಕರವಾಗಿದೆ. ಈ ನೂತನವಾದ ವ್ಯಕ್ತಿಗಳ ಆರ್ಥಿಕ ಸಬಲೀಕರಣ, ಖಾಸಗಿ ಸಿದ್ಧಾಂತಗಳ ವೈಭವೀಕರಣ, ಅಭಿಪ್ರಾಯಗಳು, ಗುರುತುಗಳಿಗೆ ನೂತನ ಮಾಧ್ಯಮ ಜಗತ್ತು ವೇದಿಕೆಯಾಗುತ್ತಿದೆ. ಸಾರ್ವಜನಿಕ ಹಿತಾಸಕ್ತಿಯೇತರ ಶಕ್ತಿಗಳಿಗೆ ಸಾರ್ವತ್ರಿಕ ಧ್ವನಿಯಾಗುತ್ತಿದೆ. ಈ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗೆ ಭಾರತೀಯ ಪತ್ರಿಕೋದ್ಯಮದ ಮೂಲ ನೆಲೆಕಟ್ಟಿನ ಸೂಕ್ಷ್ಮ ಶೋಧ ಪೂರಕವಾಗಲು ಸಾಧ್ಯವಿದೆ. ಸ್ವತಃ ಪತ್ರಕರ್ತರಾಗಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನುಡಿದಿದ್ದರು, ನಿಯಂತ್ರಣವಿಲ್ಲದ ಪೆನ್ನು ವಿನಾಶವನ್ನು ಉಂಟು ಮಾಡಬಲ್ಲದು. ಪ್ರಥಮ ಪ್ರಧಾನಿಯವರು ಹೇಳಿದ್ದರು, ಹೊಣೆಗಾರಿಕೆ ಮತ್ತು ಬದ್ಧತೆ ಇಲ್ಲದಿದ್ದರೆ ಸ್ವಾತಂತ್ರ್ಯವು ಸ್ವೇಚ್ಛಾಚಾರವಾಗುವ ಅಪಾಯವಿದೆ. ಈ ಎರಡೂ ಆ ಕಾಲದ ಸಾಂದರ್ಭಿಕ ಉಲ್ಲೇಖಗಳು. ಈ ಅಭಿಪ್ರಾಯಗಳು ಇಂದು ಮಾಧ್ಯಮ ಜಗತ್ತಿಗೆ ಕೂಡ ಅನ್ವಯಿಸುತ್ತದೆ. ಆದ್ದರಿಂದ ಬಹುಮುಖ್ಯವಾದ ಉತ್ತರದಾಯಿತ್ವದ ನೆಲೆಯಲ್ಲಿ ಆಧುನಿಕ ಮಾಧ್ಯಮ ಜಗತ್ತಿನ ಸವಾಲುಗಳ ನಿರ್ವಹಣೆಯ ಬಗೆಯನ್ನು ಶೋಧಿಸಬಹುದು. ಪ್ರಥಮವಾಗಿ ಪತ್ರಿಕಾ ಮಾಧ್ಯಮದ ಬಗ್ಗೆ ಗಮನ ಹರಿಸಿದಾಗ ಅಲ್ಲಿ ಸಮಗ್ರ ಬದಲಾವಣೆಯಾಗಿರುವ ಸನ್ನಿವೇಶವನ್ನು ಗುರುತಿಸಲು ಸಾಧ್ಯ. ಕೈಗಳಲ್ಲಿ ಮೊಳೆ ಜೋಡಿಸಿ ಪುಟ ಕಟ್ಟುವ ದಿನ ಬದಲಾಗಿ ಈಗ ಕಂಪ್ಯೂಟರ್ನಿಂದ ಪುಟ ವಿನ್ಯಾಸಗೊಳ್ಳುತ್ತಿದೆ. ದೃಶ್ಯ ಮಾಧ್ಯಮಗಳಿಂದ ಪತ್ರಿಕಾ ಮಾಧ್ಯಮಕ್ಕೆ ಸವಾಲು ಎದುರಾಗಿದೆಯೇ ಎಂಬುದು ಸಾರ್ವತ್ರಿಕವಾಗಿ ಕೇಳುವ ಪ್ರಶ್ನೆ. ಈ ಪ್ರಶ್ನೆಗೆ ಇಲ್ಲ ಅನ್ನುವುದೇ ಉತ್ತರ. ದಿನಪತ್ರಿಕೆಗಳ ಪ್ರಸಾರ ಸಂಖ್ಯೆ ಮತ್ತು ಹೆಚ್ಚುತ್ತಿರುವ ಪತ್ರಿಕೆಗಳ ಸಂಖ್ಯೆಯೇ ಈ ಉತ್ತರಕ್ಕೆ ಸಾಕ್ಷಿಯಾಗಿದೆ. ದೃಶ್ಯ ಮಾಧ್ಯಮಗಳು ತತ್ಕ್ಷಣ ಎಂಬ ನೆಲೆಯಲ್ಲಿ ಸುದ್ದಿ ಪ್ರಸಾರ ಮಾಡುವುದರಿಂದ ಮರುದಿನದವರೆಗೆ ಓದಲು ಜನತೆ ಕಾಯುತ್ತಾರೆಯೇ ಎಂಬುದು ಮೂಲ ಪ್ರಶ್ನೆ. ಖಂಡಿತವಾಗಿಯೂ ಕಾಯುತ್ತಾರೆ. ಏಕೆಂದರೆ ಮುದ್ರಣ ಮಾಧ್ಯಮದಲ್ಲಿ ಸಮಗ್ರವಾದ ಸುದ್ದಿ ಚಿತ್ರಣಗಳಿರುತ್ತವೆ. ವಸ್ತುಶಃ ಸ್ಥಳೀಯ, ರಾಜ್ಯ, ದೇಶ, ಜಗತ್ತು ಎಂಬ ನೆಲೆಯ ಮಹತ್ವದ ಎಲ್ಲ ಸುದ್ದಿಗಳು ಪತ್ರಿಕೆಯಲ್ಲಿರುತ್ತವೆ. ಮರು ಓದಿಗೆ ಇಲ್ಲಿ ಅವಕಾಶವಿರುತ್ತದೆ. ಪ್ರಯಾಣದ ಸಂದರ್ಭದಲ್ಲಿ ಬಲು ದೊಡ್ಡ ಸಂಗಾತಿ ಪತ್ರಿಕೆಯೇ ಆಗಿರುತ್ತದೆ. ಆದ್ದರಿಂದ ಈ ಸವಾಲನ್ನು ಪತ್ರಿಕೆಗಳು ಯಶಸ್ವಿಯಾಗಿ ನಿಭಾಯಿಸುತ್ತಿವೆ. ಅದಕ್ಕಾಗಿ ಪತ್ರಿಕೆಗಳು ನಂಬಿಕೆಯ ಸೆಲೆಯನ್ನು ಓದುಗರಲ್ಲಿ ಉಳಿಸಿಕೊಳ್ಳುವ ಈ ಸವಾಲನ್ನು ನಿರ್ವಹಿಸಬೇಕು. ಓದುಗರ ಭಾವನೆಗೆ ಧ್ವನಿಯಾಗಬೇಕು. ಬಹುತೇಕ ಪತ್ರಿಕಾ ರಂಗ ಈ ಭಾವನೆಗಳಿಗೆ ಸ್ಪಂದಿಸುವ ಮೂಲಕ ಯಶಸ್ಸನ್ನು ಸಾಧಿಸುತ್ತಿದೆ. ಆದರೆ ದಿನಪತ್ರಿಕೆಗಳಿಗೆ ಹೊರತಾದ ನಿಯತಕಾಲಿಕೆಗಳಿಗೆ ಈ ಬಿಸಿ ತಟ್ಟಿದೆ. ನಿಯತಕಾಲಿಕಗಳು ಎಲ್ಲ ಭಾಷೆಯಲ್ಲೂ ಈ ಸಮಸ್ಯೆ ಎದುರಿಸುತ್ತಿವೆ. ಇದಕ್ಕೆ ಬಲು ಪ್ರಮುಖವಾದ ಕಾರಣವೆಂದರೆ ಟೆಲಿವಿಷನ್ ವಾಹಿನಿಗಳ ಧಾರಾವಾಹಿಗಳು. ಬಹುಭಾಷೆಗಳ ಧಾರಾವಾಹಿಗಳು ಪ್ರತಿದಿನ ಅಥವಾ ದಿನಕ್ಕೆ 2 ಬಾರಿ ಎಂಬಂತೆ ಪ್ರಸಾರವಾಗುವುದರಿಂದ ನೋಡುಗರು ಆ ಬಗ್ಗೆ ಆಕರ್ಷಿತರಾಗಿರುತ್ತಾರೆ. ವಾರ, ಪಾಕ್ಷಿಕ, ಮಾಸ ಪತ್ರಿಕೆಗಳಲ್ಲಿ ಧಾರಾವಾಹಿಗಳೇ ಪ್ರಧಾನ ಆಕರ್ಷಣೆ. ಆದರೆ ಅಷ್ಟು ಕಾಲ ಕಾಯುವಷ್ಟು ತಾಳ್ಮೆ ಆಧುನಿಕ ಜೀವನ ಘಟ್ಟದಲ್ಲಿ ಇಲ್ಲವಾದ್ದರಿಂದ ಇಂತಹ ಒಂದು ಹಿಂಜರಿತ ಉಂಟಾಗಿದೆ.
ಆದರೂ ಪ್ರಮುಖ ಮತ್ತು ದೀರ್ಘಕಾಲೀನ ಹಿನ್ನೆಲೆಯ ನಿಯತಕಾಲಿಕಗಳು ಇನ್ನೂ ಜನಪ್ರಿಯತೆ ಉಳಿಸಿಕೊಂಡಿವೆ ಅನ್ನುವುದು ಸಮಾಧಾನಕರವಾದಂತಹ ಅಂಶ. ದಿನಪತ್ರಿಕೆಗಳ ಪ್ರತಿದಿನ ಮುಂಜಾವಿನ ವಿತರಣೆ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಸಮಸ್ಯೆ ಅಥವಾ ಸವಾಲು. ಒಂದು ಕಾಲಕ್ಕೆ ಹುಡುಗರು ಸೈಕಲ್ನಲ್ಲಿ ವಿತರಣೆ ಮಾಡ್ತಾ ಇದ್ರು. ಈಗ ಸೈಕಲ್ ಬದಲು ಮೋಟಾರ್ ಸೈಕಲ್. ಆದರೂ ವಿತರಣೆಯ ಕಾಯಕವನ್ನು ಆಯ್ಕೆ ಮಾಡಿಕೊಳ್ಳುತ್ತಿರುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಅಮೆರಿಕ, ಯುರೋಪ್ನಂತಹ ದೇಶಗಳಲ್ಲಿ ಶ್ರೀಮಂತ ಹುಡುಗರ ಪಾಕೆಟ್ ಮನಿ ಗಳಿಕೆಯ ಕಾಯಕ ಎಂಬ ಹಿನ್ನೆಲೆ ಇತ್ತು. ಭಾರತದಲ್ಲಿದು ಅನೇಕರಿಗೆ ಜೀವನಾಧಾರ ಎಂಬ ಗಳಿಕೆಯ ಮೂಲವಾದ್ದರಿಂದ ಬಹುಮಂದಿ ಮುಂದಾದಾರು ಎಂಬ ಆಶಾವಾದವನ್ನು ಇಟ್ಟುಕೊಳ್ಳಬಹುದು. ಇನ್ನು ಉಪಗ್ರಹ ಆಧಾರಿತ ಪ್ರಸಾರದ ಟೆಲಿವಿಷನ್ ವಾಹಿನಿಗಳು ನಿರಂತರ ಸವಾಲನ್ನು ಎದುರಿಸಬೇಕಾಗುತ್ತದೆ. ಸುದ್ದಿ ಪ್ರಸಾರದ ಅಥವಾ ಮನರಂಜನಾ ಧಾರಾವಾಹಿಗಳ ಅಥವಾ ಇವೆರಡನ್ನೂ ಹೊಂದಿರುವ ವಾಹಿನಿಗಳು ಈ ಸವಾಲಿನ ಮತ್ತು ಸ್ಪರ್ಧೆಯ ಒತ್ತಡಕ್ಕೆ ಈಡಾಗುವುದನ್ನು ವೀಕ್ಷಕರು ಸುಲಭವಾಗಿ ಗುರುತಿಸಿಬಿಡುತ್ತಾರೆ. ಆ ಕ್ಷಣದ ಸುದ್ದಿಯನ್ನು ಪ್ರಸಾರ ಮಾಡಬೇಕು ಅಥವಾ ಅದನ್ನು ರೋಚಕವಾಗಿ ಪ್ರಸಾರ ಮಾಡಬೇಕು ಎಂಬ ಸ್ಪರ್ಧೆಯಿಂದ ಅನೇಕ ಬಾರಿ ವಾಸ್ತವಾಂಶಗಳು ತಿರುಚುಗೊಳ್ಳುತ್ತವೆ. ಅಲ್ಲಲ್ಲಿ ವೈಭವೀಕರಣದಿಂದ ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟಾಗುತ್ತದೆ. ಈ ಮೂಲಕ ವೀಕ್ಷಕರ ಸಂಖ್ಯೆ ಇಳಿಮುಖವಾಗುವ ಅಪಾಯವಿರುತ್ತದೆ. ವಾಸ್ತವವನ್ನು ತಮ್ಮ ಸಿದ್ಧಾಂತಗಳಿಗೆ ಅನ್ವಯಿಸಿ ತಿರುಚುವುದು, ನಿರ್ದಿಷ್ಟ ಉದ್ಯಮ ಸಂಸ್ಥೆಗಳ ರಕ್ಷಣೆ, ನಿರ್ದಿಷ್ಟ ರಾಜಕೀಯ ಪಕ್ಷಗಳಿಗೆ ನಿಷ್ಠೆ ಮುಂತಾದ ಸಂಗತಿಗಳಿಂದ ಸುದ್ದಿ ವಾಹಿನಿಗಳ ವಿಶ್ವಾಸಾರ್ಹತೆ ನಷ್ಟ ಆಗುವ ಅಪಾಯವಿದೆ. ಜಾಹೀರಾತು ಮಾರುಕಟ್ಟೆಯ ಶೋಧ ಮತ್ತು ಗಳಿಸಿದ ವ್ಯವಹಾರ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ವಾಹಿನಿಗಳ ಮುಂದಿರುವ ದೊಡ್ಡ ಸವಾಲು. ಆದರೆ ವೀಕ್ಷಕರ ಸಂಖ್ಯೆಯನ್ನು ಉಳಿಸಿಕೊಳ್ಳುವ ಸವಾಲಿನಲ್ಲಿ ಖಾಸಗಿ ವ್ಯಕ್ತಿಗಳ ಖಾಸಗಿ ಜೀವನದ ವೈಭವೀಕರಣ, ತಾಸುಗಟ್ಟಲೆ ಚರ್ಚೆಗಳು, ಧಾರಾವಾಹಿಗಳ ಎಳೆದಾಟ ಮುಂತಾದ ಸಂಗತಿಗಳನ್ನು ನಿವಾರಿಸಿಕೊಂಡರೆ ಅದು ಆರೋಗ್ಯಕರ ಬೆಳವಣಿಗೆ. ಸಾಕ್ಷರರನ್ನು ಮತ್ತು ಸಾಕ್ಷರರಲ್ಲದವರನ್ನು ಏಕಕಾಲಕ್ಕೆ ದೃಶ್ಯ ಮಾಧ್ಯಮ ಒಳಗೊಳ್ಳುವಂತೆ ಮಾಡುತ್ತಿದೆ ಅನ್ನುವುದು ಇಲ್ಲಿ ಗಮನಾರ್ಹ ಸಂಗತಿ. ಆದ್ದರಿಂದಲೇ ಟೆಲಿವಿಷನ್ ಮಾಧ್ಯಮ ಪ್ರಬಲವಾಗಿ ಬೆಳೆಯುತ್ತಿದೆ. ಬಾನುಲಿ ಮಾಧ್ಯಮ ಕೂಡ ಅಪಾರವಾದ ವಿಸ್ತಾರವನ್ನು ಪಡೆದುಕೊಳ್ಳುತ್ತಿದೆ. ಸರಕಾರಿ ಸ್ವಾಮ್ಯದ ಆಕಾಶವಾಣಿಯ ಪ್ರಸಾರ ಮಾತ್ರ ದೇಶದಲ್ಲಿತ್ತು. ಇಂದು ವಿಶ್ವಾಸಾರ್ಹವಾಗಿ ಅದು ಉಳಿದುಕೊಂಡಿದೆ. ಆದರೆ ಎಫ್ಎಂ ತಾಂತ್ರಿಕತೆಯ ಅನುಷ್ಠಾನ ಖಾಸಗಿ ಎಫ್ಎಂ ಸಂಸ್ಥೆಗಳಿಗೆ ಪ್ರಸಾರದ ಅನುಮತಿಯೊಂದಿಗೆ ಬಾನುಲಿ ಪ್ರಸಾರದ ಸ್ವರೂಪ ಕೂಡ ಬದಲಾಯಿತು. ಕೇಳುಗರ ಸಂಖ್ಯೆ ವೃದ್ಧಿಸಿತು. ಮಹಾನಗರಗಳನ್ನು ಕೇಂದ್ರೀಕರಿಸಿಕೊಂಡಿರುವ ಎಫ್ಎಂ ಸ್ಟೇಷನ್ಗಳು ಮನರಂಜನೆಯ ಮಹಾಪೂರವನ್ನೇ ಒದಗಿಸುತ್ತಿವೆ. ಈ ಖಾಸಗಿ ಪ್ರಸಾರ ನಿಲಯಗಳ ಸಂಖ್ಯೆ ಹೆಚ್ಚಿದಷ್ಟು ಅವರಲ್ಲಿ ಸ್ಪರ್ಧೆಯ ಸವಾಲು ಎದುರಾಗುತ್ತದೆ. ಮಾರುಕಟ್ಟೆ ಬಗ್ಗೆ ಗಮನ ಅನಿವಾರ್ಯವಾಗುತ್ತದೆ. ಕೇಳುಗರಿಗೆ ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳು ಈ ಸ್ಪರ್ಧೆಯ ಮೂಲಕ ದೊರೆಯುವಂತಾದರೆ ಸಂತೋಷ. ಕೇಳುಗರನ್ನು ನಿರಂತರವಾಗಿ ಹಿಡಿದಿಟ್ಟುಕೊಳ್ಳುವ ಸವಾಲು ಈ ಎಫ್ಎಂ ಸಂಸ್ಥೆಗಳಿಗೆ ಇದೆ. ಅನುಮತಿಯ ಪರಿಮಿತಿಯೊಳಗೆ ಹೊಸ ಸ್ವರೂಪದ ಕಾರ್ಯಕ್ರಮಗಳ ಮೂಲಕ ಈ ಮಾಧ್ಯಮ ಯಶಸ್ಸಿನ ಮತ್ತಷ್ಟು ಎತ್ತರಕ್ಕೆ ಏರಬಹುದು. ಆನ್ಲೈನ್ ಸುದ್ದಿ ಮಾಧ್ಯಮಗಳು ಈಗ ಅಪಾರ ಜನಪ್ರಿಯತೆ ಪಡೆಯುತ್ತಿವೆ. ನಿರ್ದಿಷ್ಟ ಭಾಷೆಗಳಲ್ಲಿರುವ ಈ ಸುದ್ದಿ ಪೋರ್ಟಲ್ಗಳು ಸುದ್ದಿ, ಚಿತ್ರಗಳು, ವಿಡಿಯೋ ಚಿತ್ರಗಳನ್ನು ತಕ್ಷಣವೇ ವೀಕ್ಷಕರಿಗೆ ಒದಗಿಸಿಕೊಡುತ್ತವೆ. ಘಟನೆ ಸಂಭವಿಸಿದ ಸ್ಥಳದಿಂದಲೇ ಈ ಸುದ್ದಿಯ ರವಾನೆ ಈ ಮಾಧ್ಯಮದ ವೈಶಿಷ್ಟ್ಯ. ಬಹುತೇಕ ದೊಡ್ಡ ಪತ್ರಿಕೆಗಳು ತಮ್ಮದೇ ಆದ ಈ ಪೇಪರ್ಗಳನ್ನು ಒದಗಿಸಿಕೊಡುತ್ತವೆ. ದೇಶ ವಿದೇಶಗಳಲ್ಲಿನ ಜನತೆ ಈ ಪೇಪರನ್ನು ಬಹಳ ಸುಲಭವಾಗಿ ಅವರು ಬಳಸಿಕೊಳ್ಳುತ್ತಾರೆ. ಇಂತಹ ನಿರ್ವಾಹಕ ಸಂಖ್ಯೆಗಳ ಸಂಸ್ಥೆ ಒಂದೇ ಸಮನೆ ಹೆಚ್ಚುತ್ತಿರುವುದು ಈ ಮಾಧ್ಯಮದ ಮುಂದಿರುವ ಈಗಿನ ಸವಾಲು. ಸುದ್ದಿಗೆ, ಮಾಹಿತಿಗೆ, ಮನರಂಜನೆಗೆ, ಒಟ್ಟಾಗಿ ಜ್ಞಾನಕ್ಕೆ ಈಗ ಮೂಲ ಮಾಧ್ಯಮ ಜಗತ್ತು. ಅಂದರೆ ಅದು ಈಗ ಬಹುಮಾಧ್ಯಮ ಜಗತ್ತು. ಮಾಧ್ಯಮ ಜಗತ್ತು ವಿಸ್ತಾರಗೊಂಡಂತೆ ಪ್ರಾಕೃತಿಕ ಜಗತ್ತು ಕಿರಿದಾಗುತ್ತಾ ಸಾಗುತ್ತದೆ. ಪ್ರಾಕೃತಿಕ ಜಗತ್ತು ಕಿರಿದಾದಾಗ ವಿಸ್ತರಿತ ಮಾಧ್ಯಮ ಜಗತ್ತು ಅದರೊಳಗೆ ಉಳಿದುಕೊಳ್ಳಲು ಸ್ಪರ್ಧೆಯ ಸವಾಲನ್ನು ಎದುರಿಸಬೇಕು. ಈ ಸ್ಪರ್ಧಾ ಸವಾಲು ಮಾಧ್ಯಮ ಕ್ಷೇತ್ರದ ಒಳಗಿನಿಂದಲೇ ಸೃಷ್ಟಿಯಾಗುತ್ತದೆ ಅನ್ನುವುದು ವಾಸ್ತವ. ಮಾತ್ರವಲ್ಲ, ಅದು ಕಟುವಾಸ್ತವ. ಈ ಇತಿಮಿತಿಯನ್ನು ಅರಿತುಕೊಂಡಾಗ ಮಾಧ್ಯಮ ಶಕ್ತಿ ನಿಜ ಅರ್ಥದಲ್ಲಿ ಜನತೆಯ ಶಕ್ತಿಯಾಗುತ್ತದೆ, ಸಮಾಜದ ಧ್ವನಿಯಾಗುತ್ತದೆ, ಜನಮಾನಸದ ಸ್ಪಂದನವಾಗುತ್ತದೆ, ಜ್ಞಾನದ ಜ್ಯೋತಿಯಾಗುತ್ತದೆ.